ಸರ್, ನನ್ನ ಹೆಸರು ಲೋಕೇಶ್. ಹಿರಂಡೋಳಿ ಗ್ರಾಮದಿಂದ ನಾವು ಇರೋದಿಲ್ಲಿ. ನಮ್ದು ತಾವರೆಕೆರೆ ದೊಡ್ಡಾಚರಣೆ ನಡೆಸ್ತಾ ಇದ್ದೀರಿ. ತಾವರೆಕೆರೆ ರಾಮೇದೇವರು, ಸಿದ್ದೇದೇವರು, ಒದ್ಲಿ ರಾಮೇದೇವರು, ಅಪ್ಸಂದ್ರದ ಬತ್ತೇದೇವರು, ಬಿದ್ರಳ್ಳಿ ಬತ್ತೇದೇವರು ದೊಡ್ಡ ಜಾತ್ರೆ ಇರೋದ್ರಿಂದ ನಾವು 18 ಒಳ್ಳೆ ಕಾರ್ಯಕ್ರಮ ಮುಗಿಸ್ಕೊಂಬಂದು ಹಿರಂಡೋಳಿ ಗ್ರಾಮದಲ್ಲಿ ಅದ್ದೂರಿ ಮೆರವಣಿಗೆ ಮಾಡ್ತಾ ಇದ್ದೀರಿ. ನಮ್ಮ ಗ್ರಾಮದಲ್ಲಿ ಹಿರಂಡೋಳಿ ಗ್ರಾಮಸ್ಥರ 6 ದೇವರು ಕುಲಸ್ಥರು ಸೇರಿ ಪಾವ ತೆಂಗಿನಕಾಯಿ ತಲೆ ಮೇಲೆ ಪವಾಡ, ವೀರಗಾಸೆ, ಡೊಳ್ಳು ಕುಣಿತ, ದೇವರುಗಳ ಅಲಂಕಾರ, ಬಸವಣ್ಣಕ್ಕೆ ಅಲಂಕಾರ, ಮೆರವಣಿಗೆ, ಪೂಜಾ ಕುಣಿತ, ಅನ್ನದಾನ ಎಲ್ಲ ಮಾಡ್ತಾ ಇದೀವಿ ಸರ್. ಎಲ್ಲರಿಗೂ ಒಳ್ಳೇದಾಗ್ಲಿ, ಮಳೆ ಬೆಳೆ ಚೆನ್ನಾಗಾಗ್ಲಿ ಅಂತ ಸರ್, ಅವ್ರಿಗೂ ಒಳ್ಳೇದಾಗ್ಲಿ ಅಂತ ನಾವು ಒಳ್ಳೇದ್ ಮಾಡ್ತಾ ಇದೀವಿ ಸರ್. ಸರ್, 11 ವರ್ಷಕ್ಕೊಂದ್ಸತಿ ನಾವು ದೊಡ್ಡ ಜಾತ್ರೆ ನಡೆಸ್ತಾ ಇರೋದು. ತಾವರೆಕೆರೆ ದೊಡ್ಡ ದೇವಸ್ಥಾನದಲ್ಲಿ ತಾವರೆಕೆರೆ ದೊಡ್ಡ ಜಾತ್ರೆ ಕುರುಬ ಸಮುದಾಯದ ದೊಡ್ಡ ಜಾತ್ರೆ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 4/4/2026 ಕೂಟುವ ಕಾರ್ಯಕ್ರಮ. 4/5/6 4ನೇ ತಾರೀಕು ಬಂದು ಕೂಟುವ ಕಾರ್ಯಕ್ರಮ, 5ನೇ ತಾರೀಕು ಬಂದು ಒಳೆ ಆಡುವ ಕಾರ್ಯಕ್ರಮ, 6ನೇ ತಾರೀಕು ಬಂದು ದೇವ್ರು ಕೊಡೋ ದೀಪಾರಾಧನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸರ್ವರು ಎಲ್ಲರೂ ಬಂದು ದೇವರ ಆಶೀರ್ವಾದ ಕುಬೇರಾಗಿ ಕೋರಿಕೊಳ್ತಾ ಇದ್ದೇವೆ. ನಮ್ಮ ಹಿರಂಡಳ್ಳಿ ಗ್ರಾಮದಲ್ಲಿ 6 ದೇವರುಗಳ ಒಂದು ಉತ್ಸವದ ಪ್ರಕಾರ ಈ ಒಂದು ವಿಜೃಂಭಣೆಯಾದ ಒಂದು ಉತ್ಸವವನ್ನು ಮಾಡ್ತಾ ಇದ್ದೀರಿ. ಇದು ಕುರುಬರ ಜನಾಂಗದ ಇತಿಹಾಸ ಹಿಂದಿನ ಪೂರ್ವದ ಅಕ್ಕಬುಕ್ಕ ಕಾಲದಿಂದ ಇದುವರೆಗೂ ಕೂಡ ಈ ಒಂದು ಪವಾಡದ ರೀತಿಯಲ್ಲಿ ತಲೆ ಮೇಲೆ ಕಾಯಿ ನಡೆಸೋದು, ಈ ಒಂದು ಅನೇಕ ಪವಾಡಗಳ ಕುರುಬರಲ್ಲಿ ಒಂದಿದೆ ಅಂತ ಒಂದು ಪವಾಡದ ರೀತಿಯಲ್ಲಿ ನಮ್ಮ ಹಿಂದಿನ ಇತಿಹಾಸದಲ್ಲಿ ಮಾಡಿದಂತೆ ಈ 11 ವರ್ಷಕ್ಕೆ ಒಂದು ಸಾರಿ 6 ದೇವಗಳ ಒಂದು ಉತ್ಸವವನ್ನು ಮಾಡ್ತಾ ಇದ್ದೀರಿ. ಆ ಒಂದು ಕಾರ್ಯಕ್ರಮವನ್ನು ಈ ದಿವಸ ಹಿರಂಡಳ್ಳಿಯಲ್ಲಿ ಇಟ್ಕೊಂಡಿದ್ದೀರಿ. ಹಿರಂಡಳ್ಳಿ ಕೂಡ ಉತ್ತಮವಾಗಿ ಮಾಡ್ತಾ ಇದ್ದೀರಿ. ತುಂಬಾ ಸಂತೋಷ. ಮುಂದೆ ದೇವರು ಎಲ್ಲರಿಗೂ, ಎಲ್ಲ ಜನಾಂಗಕ್ಕೂ ಎಲ್ಲರಿಗೂ ಒಂದು ಒಳ್ಳೆಯ ಸುಭಿಕ್ಷೆಯನ್ನು ಕೊಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹೊಸಕೋಟೆ ತಾಲೂಕು ನಡೀತಕ್ಕಂಥ ತಾವರೆಕೆರೆ ಅಪ್ಸಂದ್ರ ದೇವರುಗಳು. ಫಸ್ಟು ಬಿದ್ರಳ್ಳಿ ದೇವರು, ಆಮೇಲೆ ವಾಗಡಿ ದೇವರು, ಒದ್ಲಿ ದೇವರು, ಅಪ್ಸಂದ್ರ ದೇವರು, ಲಾಸ್ಟಾಗ ದಡ್ಡ ದೇವರು ರಾಮೇಶ್ವರ ತಾವರೆಕೆರೆ ದೇವರು. ಇಲ್ಲಿ ನಮ್ಮ ಹಿರಂಡಳ್ಳಿ ಗ್ರಾಮದಲ್ಲಿ 6 ದೇವರುಗಳನ್ನು ತರಿಸಿ ಉತ್ಸವ ಕಳಸದ ಸಮೇತ ಕರ್ಕೊಂಡೋಗಿ ರಾಮರ ದೇವಸ್ಥಾನದಿಂದ ಊರು ಒಳಗಡೆ ವೇಣುಗೋಪಾಲ್ ಬಸವೇಶ್ವರನ ದೇವಸ್ಥಾನ ತವ ತಲೆ ಮೇಲೆ ಕಾಯಿ ನಡೆಸ್ತಾ ಇದ್ದೀರಿ. ಇದು ಇತಿಹಾಸದಿಂದ ಸುಮಾರು 600-700 ವರ್ಷಗಳ ಇತಿಹಾಸದಿಂದ ನಡೆಯತಕ್ಕಂಥದ್ದು. ಇದು ಮನುಷ್ಯನಿಂದ ಪವಾಡ, ಎತ್ತು ಅವೆಲ್ಲನೂ ನಡೆಸಿ ಇಲ್ಲಿ ನಮ್ಮ ಹಿರಂಡಳ್ಳಿ ಪವಾಡ, ಎತ್ತಿನ ಮೇಲೆ ಕಾಯಿ, ಮನುಷ್ಯರ ಮೇಲೆ ಕಾಯಿ ನಡೆಸಿ ಈ ಕಾರ್ಯಕ್ರಮವನ್ನು ಉತ್ಸಾಹದಿಂದ ಊರ ಎಲ್ಲ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ಉತ್ಸವ ಮಾಡ್ತಾ ಇದ್ದೀರಿ.